ಪ್ರಪಂಚದಲ್ಲಿ ಇರುವುದು ಎರಡೇ ಥರ ರೋಗ. ಗೊತ್ತಿದೆಯಾ ನಿಮಗೆ? ಗೊತ್ತಿಲ್ಲ. ಇದು ಗೊತ್ತಿದ್ದು ಬರೆಸ್ಕೊಳ್ಳುವಂಥ ರೋಗ. ಇದಕ್ಕೆ ನಿಮಗೆ ಯಾವುದೇ ಥರ ಒಂದು ಕ್ಷಮೆ ಇರುವುದಿಲ್ಲ. ಮಲಗಿದ್ದರೆ ಬೆಳಗ್ಗೆ ಏಳದೇ ಇದ್ದರೆ ತೊಂದರೆ ಇಲ್ಲ. ಆದರೆ ಇವತ್ತು ನಾನು ಮಲಗಿ ನಾಳೆ ಬೆಳಗ್ಗೆ ICUನಲ್ಲಿ ಎದ್ದರೆ ನೋಡಿ, ಈ ಹೈಪರ್ಥೈರಾಯಿಡಿಸಮಲ್ಲಿ ಎಸ್ಪೆಷಲಿ ನಾವೇನು ಹೇಳ್ತೀವಿ ಗ್ರೇವ್ಸ್ ರೋಗದಲ್ಲಿ ಇದರ ಲಕ್ಷಣಗಳು ತುಂಬ ಭಯಾನಕ. ಹೈಪೋಥೈರಾಯಿಡಿಸಮ್ ಗೊತ್ತಿದ್ದು ರೋಗ ಬಂದರೆ ಅದಕ್ಕೆ ಕ್ಷಮೆ ಇಲ್ಲ, ಗೊತ್ತಿಲ್ಲದೆ ರೋಗ ಬಂದರೆ ಅದು ನನ್ನ ಹಣೆ ಬರಹ. ಅದಕ್ಕೋಸ್ಕರ ನಮಸ್ಕಾರ. ಇದು ನನ್ನ ಥೈರಾಯ್ಡ್ ಕಾರ್ಯಕ್ರಮದ ಕೊನೆಯ ಸಂಚಿಕೆ ಆಗಿರ್ತದೆ. ಆದ್ದರಿಂದ ದಯವಿಟ್ಟು ತಪ್ಪಿಸದೆ ಈ ಒಂದು ಪ್ರೋಗ್ರಾಮನ್ನು ಪೂರ್ತಿ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಎರಡನೇ ವಿಷಯ, ನಾನು ಕಳೆದ ಸಂಚಿಕೆಗಳಲ್ಲಿ ಥೈರಾಯ್ಡ್ ಅಂದರೆ ರೋಗ ಅಲ್ಲ, ಹಾಗಿದ್ರೆ ಮತ್ತಿನ್ನೇನು, ಅದರಲ್ಲಿ ಬರೀ ಹೈಪೋಥೈರಾಯಿಡಿಸಮ್ ಬಗ್ಗೆ ಮಾತ್ರ ಹೇಳಿದ್ದೇನೆ, ಹೈಪರ್ಥೈರಾಯಿಡಿಸಮ್ ಬಗ್ಗೆ ಹೇಳಿಲ್ಲ. ಕೆಲವು ವೀಕ್ಷಕರು ಹೈಪರ್ಥೈರಾಯಿಡಿಸಮ್ ಬಗ್ಗೆ ಹೇಳಿ ಅಂತ ಕೇಳಿದರೆ, ಅದಕ್ಕೋಸ್ಕರ ಅದ್ರ ಬಗ್ಗೆನೂ ಈ ಒಂದು ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಪೂರ್ತಿ ನೋಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ತಮಗೆಲ್ಲ ಧನ್ಯವಾದಗಳು. ನಾನು ಒಂದು ಸಣ್ಣದೊಂದು ಕಿರುಚಿತ್ರ ಮಾಡಿದ್ದೆ, ಸ್ವಯಂ ಶತ್ರು ಅಂತ. ಅದರಲ್ಲಿ ಹೈಪೋಥೈರಾಯಿಡಿಸಮ್ ಅಂದರೆ ಮುಖ್ಯವಾಗಿ ಹಶಿಮೋಟೋಸ್ ಥೈರಾಯ್ಡಿಟಿಸ್ ಬಗ್ಗೆ ಹೇಳಿದ್ದೆ. ಆದರೆ ಗ್ರೇವ್ಸ್ ಡಿಸೀಸ್, ಗ್ರೇವ್ ರೋಗ ಬಗ್ಗೆ ಹೇಳಿರಲಿಲ್ಲ. ಈ ಒಂದು ಸಂಚಿಕೆಯಲ್ಲಿ ಅದರ ಒಂದು ಸಣ್ಣದೊಂದು ಕಿರುಚಿತ್ರ ಮಾಡಿದ್ದೇನೆ, ಅದನ್ನು ಆಮೇಲೆ ಅದನ್ನು ಪ್ಲೇ ಮಾಡ್ತೀನಿ. ದಯವಿಟ್ಟು ಅದನ್ನು ನೋಡಿ. ಯಾರು ಈ ಕಾರ್ಯಕ್ರಮನ ಮಿಸ್ ಮಾಡಬೇಡಿ, ಯಾಕೆಂದರೆ ಇದು ಥೈರಾಯ್ಡ್ ಬಗ್ಗೆ ನಾನು ಮಾಡ್ತಾ ಇರುವ ಕಟ್ಟ ಕಡೆಯ ಕಾರ್ಯಕ್ರಮ. ನಾನು ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಬೇರೆ ಒಂದು ರೋಗದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಆದರೆ ಅದನ್ನು ನಾನು ಈಗಲೇ ಹೇಳೋದಿಲ್ಲ. ಅದನ್ನು ಒಂದು ಸ್ವಾರಸ್ಯಕರ ವಿಷಯವಾಗಿ ಇಟ್ಟಿರ್ತೀನಿ. ದಯವಿಟ್ಟು ಅದಕ್ಕೋಸ್ಕರ ಕಾಯ್ತಾಯಿರಿ. ಈ ಹೈಪರ್ ಥೈರಾಯ್ಡಿಸಮ್ ಬಗ್ಗೆ ಹೇಳಬೇಕು ಅಂತ ಸುಮಾರು ಜನ ಕೇಳಿದ್ರಿಂದ ಅದ್ರ ಬಗ್ಗೆ ಈ ಒಂದು ಕಾರ್ಯಕ್ರಮನ ನಿಮಗೆ ಪ್ರಸ್ತುತ ಮಾಡ್ತಾ ಇದ್ದೇನೆ. ನೋಡಿ, ನಿಮಗೆ ಒಂದು ಸಣ್ಣದೊಂದು ಶೀರ್ಷಿಕೆ ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ, ಒಂದು ಕಥೆ ಥರ. ಹೈಪರ್ ಥೈರಾಯ್ಡಿಸಮ್ ಅಂದರೆ ನಮ್ಮ ದೇಹದಲ್ಲಿ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದಂಗೆ TRH, TSH, T3, T4 ಅನ್ನೋ ಒಂದು ರಾಸಾಯನಿಕ ದ್ರವಗಳು ಉತ್ಪತ್ತಿಯಾಗುತ್ತದೆ. ಇದನ್ನು ನಾವು ಸಾಮಾನ್ಯವಾಗಿ ಹೇಳಿದ್ರೆ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಇದೊಂದು ಕಥೆಯ ಮೂಲಕ ಹೇಳ್ತೀನಿ. ಇದನ್ನು ನಾನು ನಿಮಗೆ ಸುಮ್ಮನೆ ಹೇಳಿದರೆ ಅದು ಅರ್ಥ ಆಗೋದಿಲ್ಲ. ಅದಕ್ಕೆ ನಾನು ಇದಕ್ಕೊಂದು ಉದಾಹರಣೆ ಕೊಟ್ಟು ಹೇಳ್ತೇನೆ. TRH, TSH, T3, T4 ಈ ರಾಸಾಯನಿಕ ದ್ರವಕ್ಕೆ ಇರುವ ಒಂದು ಸಂಬಂಧ ಏನು, ವ್ಯತ್ಯಾಸ ಏನು ನೋಡಿ. ಸಾಮಾನ್ಯವಾಗಿ ಯಾರಿಗೆ ಥೈರಾಯ್ಡ್ ಸಮಸ್ಯೆ ಇದೆ ಅವರಿಗೆ T3, T4 ಜಾಸ್ತಿ ಆದರೆ TSH ಕಮ್ಮಿ ತೋರಿಸುತ್ತೆ, T3, T4 ಕಮ್ಮಿ ಆದರೆ TSH ಜಾಸ್ತಿ ತೋರಿಸುತ್ತೆ. ಆದರೆ ಥೈರಾಯ್ಡ್ ಹಾರ್ಮೋನ್ ಕಮ್ಮಿ ಆಗಲಿ ಜಾಸ್ತಿ ಆಗಲಿ, ಆದರೆ ಆ ಥೈರಾಯ್ಡ್ ಗ್ರಂಥಿ ಮಾತ್ರ ದಪ್ಪದಾಗಿ ಊದ್ಕೊಳ್ಳುತ್ತೆ. ಯಾತಕ್ಕೆ? ಇದಕ್ಕೆ ಕಾರಣ ಏನು? ಹೈಪೋಥೈರಾಯಿಡಿಸಮಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ದಪ್ಪ ಆಗುತ್ತೆ. ಅದ್ರ ಬಗ್ಗೆ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಅದ್ರ ಬಗ್ಗೆ ಇಟ್ಟಿರ್ತೀನಿ. ದಯವಿಟ್ಟು ನೀವು ಅದನ್ನು ಕ್ಲಿಕ್ ಮಾಡಿ ನೋಡಿ. ಹೈಪರ್ ಥೈರಾಯ್ಡಿಸಮಲ್ಲೂ ನಿಮಗೆ ಈ ಒಂದು ಗ್ರಂಥಿ ಊದ್ಕೊಳ್ಳುತ್ತೆ. ಅದು ಯಾತಕ್ಕೆ ಅನ್ನೋದು ಅದರದೊಂದು ವಿಷಯನ ಈ ಒಂದು ಸಂಚಿಕೆಯಲ್ಲಿ ಹೇಳ್ತೀನಿ. ಇವಾಗ ನಮ್ಮ ದೇಹದಲ್ಲಿ ಈ ರಾಸಾಯನಿಕ ದ್ರವಗಳು ಉತ್ಪತ್ತಿಯಾಗಿ ಅದು ಕಾರ್ಯ ಶುರು ಮಾಡಿದ ಮೇಲೆ ಹಲವಾರು ಕಾರಣಗಳಿಂದ ಅದರದ್ದು ಸಮತೋಲನ ಅಸಮತೋಲನ ಆಗುವ ಸಾಧ್ಯತೆಗಳಿದೆ. ನೋಡಿ, ಮೊದಲು ಇದಕ್ಕೆ ಒಂದು ಸಣ್ಣ ಒಂದು ಸಿಮಿಲಿ ಅಂತ ಹೇಳ್ತೀವಿ, ಉದಾಹರಣೆ ಕೊಡೋಣ. ನಮ್ಮ ಮೆದುಳಿನಲ್ಲಿ ಒಂದು ಭಾಗ ಇದೆ, ಅದಕ್ಕೆ ನಾವು ಹೈಪೋಥ್ಯಾಲಮಸ್ ಅಂತ ಹೇಳ್ತೀವಿ. ಅದರಿಂದ ಬರುವ ಒಂದು ರಾಸಾಯನಿಕ ದ್ರವದ ಹೆಸರು TRH, ಥೈರಾಯ್ಡ್ ರಿಲೀಸಿಂಗ್ ಹಾರ್ಮೋನ್ ಅಂತ. ಅದರ ಕೆಳಭಾಗದಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಒಂದು ಪಿಟ್ಯೂಟರಿ ಗ್ರಂಥಿ ಅಂತ ಹೇಳ್ಬೋದು, ಅದು ಒಂದು ಅಂಗ ಇದೆ, ಅದಕ್ಕೆ ಪಿಟ್ಯೂಟರಿ ಗ್ರಂಥಿ ಅಂತ ಹೇಳ್ತೀವಿ. ಅದರಿಂದ ಬರುವಂಥ ಒಂದು ರಾಸಾಯನಿಕ ದ್ರವ TSH, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ. ಮತ್ತು ನಮ್ಮ ಥೈರಾಯ್ಡ್ ಗ್ಲ್ಯಾಂಡಿಂದ ಬರುವಂಥ ರಾಸಾಯನಿಕ ದ್ರವ T3 ಮತ್ತು T4.
ಈಗ ಒಂದು ಒಪ್ಪಂದ ನಡೆಯುತ್ತದೆ. ಏನು ಒಪ್ಪಂದ? ಇದರ ಒಂದು ಸಣ್ಣ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ದೇಶದಲ್ಲಿ ಪ್ರಥಮ ಪ್ರಜೆ ಯಾರು? ರಾಷ್ಟ್ರಪತಿಗಳು, ಹೌದಾ? ಅವರ ಕೆಳಗೆ ಮುಖ್ಯವಾಗಿ ಕೆಲಸ ಮಾಡೋದು ಯಾರು? ಪ್ರಧಾನಮಂತ್ರಿ. ಆಮೇಲೆ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳು, ಹೌದಾ? ಈಗ ಇದಕ್ಕೊಂದು ಸಣ್ಣದು ಉದಾಹರಣೆ ಕೊಡೋಣ. ನಮ್ಮ ರಾಜ್ಯಕ್ಕೆ ಅನುದಾನ ಬೇಕು. ಈ ಅನುದಾನಕ್ಕೆ ನಾವು T3 T4 ಅಂತ ಕೊಡೋಣ. ಇದಕ್ಕೆ ಅನುದಾನ ಕೊಡುವವರು ಯಾರು? ಮುಖ್ಯಮಂತ್ರಿಗಳಿಗೆ ಬೇಕಾದರೆ ಇವರು ಕಾಗದ ಯಾರಿಗೆ ಬರೀತಾರೆ? ಪ್ರಧಾನಮಂತ್ರಿಗೆ ಬರೀತಾರೆ. ಅಂದರೆ T3 T4 ಯಾರಿಗೆ ಬರೀತಾರೆ? ಪ್ರಧಾನಮಂತ್ರಿಗೆ. ಅಲ್ಲಿಂದ ಬರೋದು ಯಾರು? ಪ್ರಧಾನಮಂತ್ರಿ ಯಾರಿಲ್ಲಿ? ಪ್ರಧಾನಮಂತ್ರಿ ಇಲ್ಲಿ ಪಿಟ್ಯೂಟರಿ ಗ್ರಂಥಿ. ಅವರು ಉತ್ಪತ್ತಿ ಮಾಡುವ ರಾಸಾಯನಿಕ ದ್ರವ ಏನು? TSH. ಪ್ರಧಾನಮಂತ್ರಿಗೆ ಏನಾದ್ರು ಬೇಕಾದರೆ ಯಾರಿಗೆ ಪತ್ರ ಬರೀತಾರೆ? ನಮ್ಮ ರಾಷ್ಟ್ರಪತಿಗೆ ಬರೀತಾರೆ. ಅದು ರಾಷ್ಟ್ರಪತಿ ಕಳಿಸುವಂಥ ಪತ್ರಿಕೆ ಹೆಸರೇನು? TRH ಅಂತ, ಥೈರಾಯ್ಡ್ ರಿಲೀಸಿಂಗ್ ಹಾರ್ಮೋನ್. ಈಗ ನಮ್ಮ ರಾಜ್ಯಕ್ಕೆ ಅನುದಾನ ಬೇಕು. ಮೊದಲು ಇದನ್ನು ಅರಿತುಕೊಂಡು ಅಲ್ಲಿಂದ ನಮ್ಮ ರಾಷ್ಟ್ರಪತಿಗಳು TRH ಅಂತ ಒಂದು ಪತ್ರ ಬರೀತಾರೆ ಅಂತ ಇಟ್ಕೊಳ್ಳೋಣ. ಈ TRH ಹೋಗ್ಬಿಟ್ಟು ಪ್ರಧಾನಮಂತ್ರಿಗೆ ಹೇಳುತ್ತೆ, ರಾಜ್ಯಕ್ಕೆ T3 T4 ಅನ್ನುವ ಅನುದಾನ ಬೇಕಾಗಿದೆ, ಆದ್ದರಿಂದ ನೀವೊಂದು ಪತ್ರ ಬರೀರಿ ಅಂತ ಹೇಳ್ತಾರೆ. ಪ್ರಧಾನಮಂತ್ರಿಗಳು TSH ಅನ್ನುವ ಒಂದು ಪತ್ರ ಬರೀತಾರೆ. ಅದು ಒಂದು ರಾಸಾಯನಿಕ ದ್ರವ. ಅದು ಒಂದು ನಮ್ಮ ಮುಖ್ಯಮಂತ್ರಿ ಹೇಳುತ್ತೆ. ಮುಖ್ಯಮಂತ್ರಿ ಯಾರು? ಥೈರಾಯ್ಡ್ ಗ್ರಂಥಿ ಏನು ಮಾಡ್ತಾರೆ? T3 ಮತ್ತು T4 ಅನ್ನುವ ಒಂದು ಹಾರ್ಮೋನ್ನ ರಿಲೀಸ್ ಮಾಡ್ತಾರೆ, ಅಂತ ಅನುದಾನ ಬಿಡುಗಡೆ ಮಾಡ್ತಾರೆ. ಅರ್ಥ ಆಯ್ತಾ? ಇದೊಂದು ಮನಸ್ಸನ್ನು ಜ್ಞಾಪಕ ಇಟ್ಕೊಳ್ಳಿ. ಈಗ T3 T4 ಹಾರ್ಮೋನ್, ಆ ರಾಸಾಯನಿಕ ದ್ರವ ಈ ಥೈರಾಯ್ಡ್ ಗ್ರಂಥಿಯಿಂದ ಬಂದ ಮೇಲೆ ತನ್ನ ಕಾರ್ಯಗಳನ್ನು ಮಾಡ್ತದೆ. ಮಾಡಿದ ಮೇಲೆ ಅದು ಥೈರಾಯ್ಡ್ ಗ್ಲ್ಯಾಂಡು ಅಥವಾ ಹಾರ್ಮೋನು ವಾಪಸ್ ಪತ್ರ ಬರೆಯುತ್ತೆ. ಯಾರಿಗೆ ಬರೆಯುತ್ತೆ? ಪ್ರಧಾನಮಂತ್ರಿಗೂ ಮತ್ತು ರಾಷ್ಟ್ರಪತಿಗೂ. ಏನು ಪತ್ರ ಬರೆಯುತ್ತೆ? ನನ್ನ ಕೆಲಸ ಆಯಿತು, ನೀವು ಅಲ್ಲಿಂದ ಪತ್ರ ಬರೆಯೋದನ್ನು ನಿಲ್ಲಿಸಿ ಅಂತ ಪತ್ರ ಬರೆಯುತ್ತೆ. ಆದರೆ ಕೆಲವು ಸತಿ ಏನಾಗುತ್ತೆ, ಈ ಒಂದು ಥೈರಾಯ್ಡ್ ಗ್ರಂಥಿ ಕೆಲಸ ಮಾಡುವುದಿಲ್ಲ. ಅದಕ್ಕೆ ಏನೇನು ಕಾರಣ ಅಂತ ನಾನು ಮುಂಚೆನೇ ಹೇಳಿದ್ದೀನಿ. ಅದರ ಬಗ್ಗೆ ನೀವು ಹೋಗಿ ನೋಡಬಹುದು. ಹಳೆಯ ವಿಡಿಯೋದಲ್ಲಿ ಅದರ ಬಗ್ಗೆ ನಾನು ಪೂರ್ತಿ ಹೇಳಿದ್ದೀನಿ. ಅದರ ಡಿಸ್ಕ್ರಿಪ್ಷನ್ ಇಟ್ಟಿದ್ದೀನಿ, ಹೋಗಿ ನೋಡಿ. ಈ ಕೆಲಸ ಮಾಡದೆ ಏನಾಗುತ್ತೆ? ಪತ್ರಗಳು ಬರೆಯೋದಿಲ್ಲ. ಯಾವಾಗ T3 T4 ಪತ್ರಗಳು ಬರೆಯೋದಿಲ್ಲ, ಆಗ TRH ಮತ್ತು TSH ಏನು ಮಾಡುತ್ತೆ? ಯಾಕೆ ಪತ್ರ ಬರಲಿಲ್ವಲ್ಲ, ಏನೋ ಒಂದು ಪ್ರಾಬ್ಲಮ್ ಇದೆಯಲ್ಲ ಅಂತ ತುಂಬ ಅಧಿಕವಾಗಿ ಅದನ್ನ ಉತ್ಪತ್ತಿ ಮಾಡಿ ಕಳಿಸುತ್ತೆ. ಯಾವುದನ್ನ? TRH ಮತ್ತು TSHನ. ಅದಕ್ಕೆ T3 T4 ಯಾರು ಕಮ್ಮಿ ಇರುತ್ತೆ, TSH ಜಾಸ್ತಿ ಇರುತ್ತೆ. ಅಕಸ್ಮಾತು T3 T4 ಜಾಸ್ತಿ ಇದ್ದರೆ, ಅಂದರೆ ಪತ್ರ ಬರೀತಾ ಇದ್ದಾರೆ, ಎಂತ ಬರೀತಿದ್ದಾರೆ? ನಮಗೆ ಇಲ್ಲೆಲ್ಲ ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ. ಏನು ಪ್ರಾಬ್ಲಮ್ ಇಲ್ಲದಂದರೆ ಯಾಕೆ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳು ಲೆಟ್ರ್ ಬರೀತಾರೆ? TRH TSH ಯಾಕೆ ಬರೀತಾರೆ? ಬರೆಯೋದಿಲ್ಲ. ಅದಕ್ಕೆ T3 T4 ಜಾಸ್ತಿ ಇದ್ದರೆ TSH ಕಮ್ಮಿ ಇರುತ್ತೆ, TSH ಕಮ್ಮಿ ಇದ್ದರೆ T3 T4 ಜಾಸ್ತಿ ಇರುತ್ತೆ. ಇದೇ ಅದಕ್ಕೆ ಸಂಬಂಧ. ಇದನ್ನು ನಾನು ಸಾಮಾನ್ಯವಾಗಿ ಸುಲಭ ಒಂದು ಉದಾಹರಣೆಯಲ್ಲಿ ನಿಮಗೆ ವಿವರಿಸಿದ್ದೇನೆ. ಯಾಕೆ T3 T4 ಜಾಸ್ತಿ ಇದ್ದರೆ TSH ಕಮ್ಮಿ ಇರುತ್ತೆ, ಯಾಕೆ T3 T4 ಕಮ್ಮಿ ಇದ್ದರೆ TSH ಜಾಸ್ತಿ ಇರುತ್ತೆ ಅಂತ. ಅರ್ಥ ಆಯ್ತಾ? ಈಗ T3 T4 ಜಾಸ್ತಿ ಆಗುವ ಕಾರಣಗಳು ಏನು? T3 T4 ಜಾಸ್ತಿ ಆದರೆ, ಅಧಿಕವಾದರೆ ಅದಕ್ಕೆ ನಾವು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಈಗ ಯಾಕೆ ಜಾಸ್ತಿ ಆಯಿತು? ಇದಕ್ಕೆ ಕಾರಣ ಏನು ನೋಡಿ. ಮೊದಲನೇದು ನಾನೇ ಹೇಳಿದ್ದೆ, T3 T4 ಹಾರ್ಮೋನ್ ಉತ್ಪತ್ತಿ ಆಗಬೇಕಾದ್ರೆ ಅಯೋಡಿನ್ ಕೊಡಬೇಕು ಅಂತ. ಉಪ್ಪಿನಲ್ಲಿ ಅಯೋಡಿನ್ ಇದೆ. ಆಗ ನಾವು ಅಧಿಕವಾಗಿ ಉಪ್ಪು ತೊಗೊಂಡಾಗ ಏನಾಗುತ್ತೆ? ಅಯೋಡಿನ್ ಜಾಸ್ತಿ ಆಗುತ್ತೆ. ಅದರಿಂದನೂ T3 T4 ಹಾರ್ಮೋನ್ ಜಾಸ್ತಿ ಆಗೋ ಸಂಭವ ಇರುತ್ತೆ. ಆದರೆ ಆಹಾರದಿಂದ ನೀವು ಎಷ್ಟೇ ಅಯೋಡಿನ್ ಜಾಸ್ತಿ ಮಾಡಿದ್ರೂ ತುಂಬ ದೀರ್ಘಕಾಲದಲ್ಲಿ ಮಾಡಿದ್ರೆ ಮಾತ್ರ ಈ ಹೈಪರ್ಥೈರಾಯ್ಡಿಸಮ್ ಆಗುತ್ತೆ. ಒಂದು ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಆದರೆ ಏನು ತೊಂದರೆ ಆಗೋದಿಲ್ಲ. ಆದರೆ ಹೃದಯ ಸಂಬಂಧಿ ಕಾಯಿಲೆಗೆ ಯಾರು ಅಮಿಯಡರೋನ್ ಅಂತ ಯಾರೋ ಈ ಒಂದು ಔಷಧಿ ತೊಗೊಳ್ತಿರ್ತಾರೆ, ಅವರಿಗೆ ಹೈಪರ್ಥೈರಾಯ್ಡಿಸಮ್ ಆಗೋ ಸಾಧ್ಯತೆಗಳಿದೆ. ಅದು ಬಿಟ್ಟರೆ ಥೈರಾಯ್ಡ್ ಅರ್ಬುದ ಅಥವಾ ಥೈರಾಯ್ಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅದರಲ್ಲೂ T3 T4 ಜಾಸ್ತಿ ಆಗುವ ಸಂಭವ ಇರುತ್ತದೆ. ಮತ್ತು ನಾಡ್ಯೂಲ್ಸ್, ಥೈರಾಯ್ಡಲ್ಲಿ ಒಂದು ಗೆಡ್ಡೆ ಥರ ಉತ್ಪತ್ತಿ ಆಗುತ್ತೆ. ಅದು ಒಂದಿರ್ಬೋದು ಅಥವಾ ಒಂದಕ್ಕಿಂತ ಅಧಿಕವಾಗಿರ್ಬೋದು. ಒಂದಿದ್ದರೆ ನಾಡ್ಯುಲರ್ ಗೈಟರ್ ಅಂತ ಹೇಳ್ತೀವಿ, ಅಧಿಕವಾಗಿದ್ದರೆ ಮಲ್ಟಿ ನಾಡ್ಯುಲರ್ ಗಾಯ್ಟರ್ ಅಂತ ಹೇಳ್ತೀವಿ. ಅದರಿಂದನೂ T3 T4
ಅಧಿಕವಾಗಬಹುದು. ಅದಲ್ಲದೆ ತುಂಬ ಮುಖ್ಯವಾಗಿ ಥೈರಾಯ್ಡ್ T3 T4 ಜಾಸ್ತಿ ಆಗೋದಕ್ಕೆ ಕಾರಣ ಗ್ರೇವ್ಸ್ ಡಿಸೀಸ್, ಗ್ರೇವ್ಸ್ ರೋಗ. ಈ ಗ್ರೇವ್ ಅನ್ನೋರು ಒಬ್ಬರು ವಿಜ್ಞಾನಿಗಳು, ಅವರು ಈ ಒಂದು ಇದ್ರ ಬಗ್ಗೆ ಸಂಶೋಧನೆ ಮಾಡಿ ಇದರೊಂದು ಲೋಕಕ್ಕೆ ಇದರ ವಿಷಯ ತಿಳಿಸ್ಕೊಟ್ಟಿದ್ದಕ್ಕೆ ಅವರ ಹೆಸರನ್ನೇ ಇದಕ್ಕೆ ಇಟ್ಟಿದ್ದಾರೆ ಗ್ರೇವ್ಸ್ ರೋಗ ಅಥವಾ ಗ್ರೇವ್ಸ್ ಡಿಸೀಸ್ ಅಂತ. ಹೈಪೋಥೈರಾಯ್ಡಿಸಮಲ್ಲಿ ಹಶಿಮೋಟೋಸ್ ಥೈರಾಯ್ಡೈಟಿಸ್ ಅದರ ಬಗ್ಗೆ ಹೇಳಿದ್ದೆ, ಅದರಲ್ಲಿ ಒಂದು ರಾಜನ ಕತೆ ಹೇಳಿದ್ದೆ, ಅದ್ರ ವಿಡಿಯೋ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ನೋಡ್ಬೋದು. ಅದೇ ಥರ ಸ್ಟೋರಿ ಹೋಗುತ್ತೆ ಇಲ್ಲವೇ, ಅದೇ ಥರ ಕಿರುಚಿತ್ರ, ಅದೇ ಥರ ಕತೆ ಇದೆ. ಆದರೆ ಇದರದ್ದು ಕನ್ಕ್ಲೂಷನ್ ಅಥವಾ ಇದರ ಎಂಡ್ ಬೇರೆ ಇದೆ, ಅದ್ರ ಥರ ಇಲ್ಲ. ನಿಮಗೆ ವ್ಯತ್ಯಾಸ ಬೇಕು ಅಂದರೆ ಅದನ್ನು ಡಿಸ್ಕ್ರಿಪ್ಷನ್ ಇಟ್ಟಿದ್ದು ನೋಡಿ. ಸ್ಟೋರಿ ಅದೇ ಥರ ಶುರು ಆಗುತ್ತೆ, ಎಂಡ್ ಮಾತ್ರ ಭಾರಿ ಚೆನ್ನಾಗಿದೆ. ಆದ್ದರಿಂದ ಈ ಒಂದು ಸಂಚಿಕೆಯನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದನ್ನು ಮಧ್ಯದಲ್ಲಿ ಒಂದು ವಿಡಿಯೋ ಇಟ್ಟಿದ್ದೀನಿ, ಮರಿಬೇಡಿ. ಆಲ್ಮೋಸ್ಟ್ ನಿಮಗೆ ಈ ವಿಡಿಯೋ ಎಂಡ್ ಆಗೋ ಹೊತ್ತಿಗೆ ಆ ಒಂದು ನಿಮಗೆ ವಿಡಿಯೋ ಪ್ಲೇ ಆಗುತ್ತೆ. ಅದಕ್ಕೆ ನಾನು ಅಲ್ಲಿ ಸ್ವಯಂ ಶತ್ರು ಅಂತ ಕೊಟ್ಟಿದ್ದೆ, ಆದರೆ ಇದರಲ್ಲಿ ಏನಾಗುತ್ತೆ ಅಂದರೆ ಸ್ವಯಂ ಪರಿವರ್ತನೆ ಏನಾಯಿತು ಇಲ್ಲಿ ಅನ್ನೋದು ಅಲ್ಲಿ ಒಂದು ನಿಮಗೆ ಸರ್ಪ್ರೈಸ್ ಇಟ್ಟಿದ್ದೀನಿ. ದಯವಿಟ್ಟು ಈ ಒಂದು ಕಿರುಚಿತ್ರ, ಈ ಒಂದು ವಿಡಿಯೋ ಮಧ್ಯದಲ್ಲಿ ಬರುತ್ತೆ, ಮಿಸ್ ಮಾಡದೆ ನೋಡಿ. ಈ ಹೈಪರ್ಥೈರಾಯ್ಡಿಸಮಲ್ಲಿ ಎಸ್ಪೆಷಲಿ ನಾವೇನು ಹೇಳ್ತೀವಿ ಗ್ರೇವ್ಸ್ ರೋಗದಲ್ಲಿ ಇದರ ಲಕ್ಷಣಗಳು ತುಂಬ ಭಯಾನಕ. ಹೈಪೋಥೈರಾಯ್ಡಿಸಮ್ಗಿಂತ ತುಂಬ ಭಯಾನಕವಾಗಿದೆ ಈ ಒಂದು ಹೈಪರ್ಥೈರಾಯ್ಡಿಸಮ್, ಅದರಲ್ಲೂ ಗ್ರೇವ್ಸ್ ರೋಗದ. ಓಕೆ, ಈ ಗ್ರೇವ್ಸ್ ರೋಗದ ಬಗ್ಗೆ ನಾನು ಸಣ್ಣ ಒಂದು ಕಿರುಚಿತ್ರ ಮಾಡಿದ್ದೀನಿ, ಮತ್ತು ಇದ್ರ ಲಕ್ಷಣಗಳು ಏನು ಅಂತ ಆ ವಿಡಿಯೋದಲ್ಲಿ ಇಟ್ಟಿದ್ದೀನಿ. ದಯವಿಟ್ಟು ಅದನ್ನು ವಿಡಿಯೋ ನೋಡ್ಕೊಂಡ್ಬನ್ನಿ, ತಿರ್ಗಿ ಮತ್ತೆ ಮುಂದುವರಿಸೋಣ.
ರೋಗನ ಹಶಿಮೋಟೋಸ್ ಥೈರಾಯ್ಡೈಟಿಸಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಅಥವಾ ಥೈರಾಯ್ಡ್ ಗ್ರಂಥಿ ನಾಶವಾಗುತ್ತದೆ ಅಥವಾ ಅದಕ್ಕೆ ಹಾನಿ ಉಂಟಾಗುತ್ತದೆ. ಆದರೆ ಈ ಒಂದು ಗ್ರೇವ್ಸ್ ರೋಗದಲ್ಲಿ ಥೈರಾಯ್ಡ್ ಗ್ರಂಥಿಗೆ ತುಂಬ ಉತ್ತೇಜನ ಸಿಗುತ್ತದೆ, ಅದು ಅಧಿಕವಾಗಿ ಅದು ಕಾರ್ಯ ಮಾಡುತ್ತದೆ ಮತ್ತು T3 T4 ಅಧಿಕವಾಗೋದ್ರಿಂದ TSH ಕಮ್ಮಿ ಆಗುತ್ತದೆ ಮತ್ತು ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಆಗೋದ್ರಿಂದ ಇದರ ಸಮಸ್ಯೆಯು ಹೈಪೋಥೈರಾಯ್ಡಿಸಮ್ಗಿಂತ ವಿಭಿನ್ನವಾಗಿ ತೀವ್ರವಾಗಿರುತ್ತದೆ. ಇದು ತುಂಬ ಭಯಾನಕ ಒಂದು ರೋಗ. ಆದರೆ ಇದು ಒಂದು ಒಳ್ಳೆಯ ವಿಷಯ ಅಂದರೆ ಇದು ಒಂದು 10 ಜನದಲ್ಲಿ ಒಬ್ರಿಗೆ ಬಂದರೆ ಹೆಚ್ಚು, 100ರಲ್ಲಿ ಒಂದು 8ರಿಂದ 9 ಜನಕ್ಕೆ ಬರ್ಬೋದು. ಆದ್ರೂ ಇದರಲ್ಲೂ ನಿಮ್ಮ ಥೈರಾಯ್ಡ್ ಗ್ರಂಥಿ ಊದ್ಕೊಳ್ಳುತ್ತೆ, ಕತ್ತು ಭಾಗ ದಪ್ಪ ಕಾಣುತ್ತೆ. ಇದರಲ್ಲಿ ಒಂದು ಒಳ್ಳೆಯ ವಿಷಯ ಹೇಳಬೇಕು ಅಂದರೆ ಹೈಪೋಥೈರಾಯ್ಡಿಸಮ್ ಹಶಿಮೋಟೋಸ್ ಥೈರಾಯ್ಡೈಟಿಸಲ್ಲಿ ಯಾವ್ಯಾವ ಪದಾರ್ಥಗಳನ್ನ ತೆಗೆದುಕೊಳ್ಳಬಾರದು ಅಂತ ಹೇಳಿದ್ನೋ ಆ ಪದಾರ್ಥಗಳನ್ನ ಈ ಒಂದು ರೋಗದಲ್ಲಿ ಯಾರು ಬಳಲ್ತಾ ಇದ್ದಾರೆ ಅವರು ಒಂದು ಮಾಡ್ರೇಟ್ ಅಮೌಂಟ್ ಅಂತ ಹೇಳ್ತೀವಿ, ಅಂದರೆ ಒಂದು ಸಾಮಾನ್ಯ ಪ್ರಮಾಣದಲ್ಲಿ ಅಥವಾ ಒಂದು ಮಿನಿಮಮ್ ಅಮೌಂಟ್ ಹೇಳ್ತೀವಿ. ಅಂದರೆ ತುಂಬ ಅಧಿಕವಾಗಿ ತಗೊಳ್ಬಾರ್ದು, ಬಿಡಲೂಬಾರ್ದು. ಆದರೆ ಈ ಹೈಪೋಥೈರಾಯ್ಡಿಸಮ್ ಇದ್ದರೆ ಅವಾಯ್ಡ್ ಮಾಡಬೇಕು. ಆದರೆ ಹೈಪರ್ ಥೈರಾಯ್ಡಿಸಮ್ ಅಥವಾ ಗ್ರೇವ್ಸ್ ರೋಗ ಇದ್ದರೆ ಈ ಒಂದು ಪದಾರ್ಥಗಳನ್ನ ತೆಗೆದುಕೊಳ್ಳಬೇ. ಒಂದು ಜ್ಞಾಪಕ ಇಟ್ಕೊಳ್ಳಿ, ಈ ಥೈರಾಯ್ಡ್ ರೋಗ ಹೆಚ್ಚಾಗಿ ಗಂಡಸರಿಗೆ ಬರುವುದು ಯಾವುದು? ಗ್ರೇವ್ಸ್ ರೋಗ. ಹೈಪೋಥೈರಾಯ್ಡಿಸಮ್ ಹೆಚ್ಚಾಗಿ ಹೆಂಗಸರಿಗೆ ಬರುವುದು. ಹೈಪರ್ ಥೈರಾಯ್ಡಿಸಮ್ ಗ್ರೇವ್ಸ್ ರೋಗ ಸಾಮಾನ್ಯವಾಗಿ ನೋಡಿದರೆ ಹೆಚ್ಚಾಗಿ ಗಂಡಸರಿಗೆ ಬರುವುದು. ಆದ್ದರಿಂದ ಇದರ ಬಗ್ಗೆ ಜಾಗೃತಿ ಇದ್ದರೆ ಒಳ್ಳೆಯದು. 30 ವರ್ಷ ಆದ ಮೇಲೆ ಪ್ರತಿಯೊಬ್ಬರು ವರ್ಷಕ್ಕೆ ಒಮ್ಮೆ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ TFT ಅಂತ ಹೇಳ್ತೀವಿ, ಅದನ್ನು ಮಾಡಿಸ್ಕೊಂಡ್ರೆ ನಿಮಗೆ ಆರೋಗ್ಯಕ್ಕೆ ಒಂದು ಒಳ್ಳೆ ಸೂಚನೆ ಸಿಗುತ್ತದೆ. ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಈ T3 T4 ಹೆಚ್ಚಾದರೆ ಏನು ಮಾಡ್ತಾರೆ? ಈಗ ಅದನ್ನು ಕಮ್ಮಿ ಉತ್ಪಾದನೆ ಮಾಡುವಂಥ ಕೆಲವು ವಿಧಾನಗಳು ಮಾಡ್ತಾರೆ. ಅದೇ ಆ್ಯಲೋಪತಿಯಲ್ಲಿ ನಿಯೋಮರ್ಕಝೋಲ್ ಅನ್ನುವ ಒಂದು ಮಾತ್ರೆಯನ್ನು ಕೊಡ್ತಾರೆ. ಅದು ಹೋಗಿ ಥೈರಾಯ್ಡ್ ಹಾರ್ಮೋನ್ ಕಮ್ಮಿ ಮಾಡೋಕ್ಕೆ, ಥೈರಾಯ್ಡ್ ಗ್ಲ್ಯಾಂಡ್ನ ಅದರ ಒಂದು ಕಾರ್ಯಕ್ಷಮತೆ ಕಮ್ಮಿ ಮಾಡೋದಕ್ಕೆ ಅದು ಸಹಾಯ ಮಾಡ್ತದೆ. ಇದು ಆ್ಯಲೋಪತಿಯಲ್ಲಿ ಮಾಡುವಂಥ ಒಂದು ವಿಧಾನಗಳು. ಅದೇ ಆಯುರ್ವೇದದಲ್ಲಿ ಇದರ ಚಿಕಿತ್ಸೆ ತುಂಬ ವಿಭಿನ್ನವಾಗಿದೆ. ಇದಕ್ಕೆ ನಾನು ಔಷಧಿ ಬಗ್ಗೆ ಇಲ್ಲಿ ಏನು ಹೇಳೋದಿಲ್ಲ, ಯಾಕಂದರೆ ಔಷಧಿ ಬಗ್ಗೆ ನಾವು ಯಾವುದು ವಿಡಿಯೋದಲ್ಲಿ ಹೇಳ್ಬೋದು. ಅದು ಆಹಾರದ ಬಗ್ಗೆ ಯಾವುದನ್ನ ತೆಗೆದುಕೊಳ್ಳಬಹುದು, ಯಾವುದು ಬೇಡ ಅನ್ನೋದು ಅದ್ರ ಬಗ್ಗೆ ಒಂದು ಸಣ್ಣ ನಿಮಗೆ ಒಂದು ವಿಡಿಯೋ ಇಟ್ಟಿದ್ದೀನಿ. ಇದನ್ನು ಕೊನೆಯ ಭಾಗದಲ್ಲಿದೆ, ಇದನ್ನು ನೋಡ್ಕೊಳ್ಳಿ. ಆಮೇಲೆ ಇದ್ರ ಬಗ್ಗೆ ನೀವು ಒಂದು ಏನು ಕಾರ್ಯಕ್ರಮ ಅಥವಾ ಏನು ಒಂದು ಕಾರ್ಯಕ್ಷಮತೆ ಇದೆ ಅದನ್ನು ನೀವು ಅನುಸರಿಸಬೇಕು ಅಂತ ನಾನು ಹೇಳ್ತೀನಿ. ಒಂದು ಜ್ಞಾಪಕ ಇಟ್ಕೊಳ್ಳಿ, ಹೈಪೋಥೈರಾಯ್ಡಿಸಮ್ ಆಗಲಿ ಹೈಪರ್ ಥೈರಾಯ್ಡಿಸಮ್ ಆಗಲಿ ನಾನು ಭಾಗ 4 ಅಧ್ಯಾಯ ಮುಕ್ತಾಯ ಅನ್ನುವ ಒಂದು ಕಾರ್ಯಕ್ರಮದಲ್ಲಿ ಏನು ಹೇಳಿದ್ದೆ ಆ ಓಂಕಾರ ನಾದವನ್ನು ಕೇಳುವುದು ಅತ್ಯಗತ್ಯ. ದಯವಿಟ್ಟು ಮರೆಯಬೇಡಿ. ಇದು ನನ್ನ ಥೈರಾಯ್ಡ್ ಬಗ್ಗೆ ಮಾಡಿರುವ ಕಾರ್ಯಕ್ರಮದಲ್ಲಿ ಕೊನೆಯ ಕಾರ್ಯಕ್ರಮ ಆಗಿರೋದ್ರಿಂದ ದಯವಿಟ್ಟು ಮರೆಯದೆ ಮಿಸ್ ಮಾಡದೆ ನೋಡಿ ಮತ್ತು ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ಕಾರ್ಯಕ್ರಮ ತುಂಬ ವಿಭಿನ್ನವಾಗಿದೆ, ತುಂಬ ಆಶ್ಚರ್ಯಕರವಾಗಿದೆ ಮತ್ತು ತುಂಬ ಹೊಸತನವಾಗಿದೆ. ದಯವಿಟ್ಟು ನೀವು ಅದಕ್ಕೋಸ್ಕರ ಕಾಯಲೇಬೇಕು. ಮನಸ್ಸಿನಲ್ಲಿ ಇಟ್ಕೊಳ್ಳಿ, ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ದಯವಿಟ್ಟು ಮರಿಬೇಡಿ. ನನ್ನ ಒಂದು ಶೀರ್ಷಿಕೆ ಕೊಡುವುದೇ ನನ್ನ ಚಾನೆಲ್ದು ಆರೋಗ್ಯವೇ ಸೌಭಾಗ್ಯ. ಪ್ರಪಂಚದಲ್ಲಿ ಇರುವುದು 2 ಥರ ರೋಗ, ಗೊತ್ತಿದೆಯಾ ನಿಮಗೆ? ಗೊತ್ತಿಲ್ಲ. ಒಂದು ನಮಗೆ ಅರಿವಿಲ್ಲದೆ ಬರುವಂಥದ್ದು, ಅದು ಇನ್ಫೆಕ್ಷನ್ನು ಅಥವಾ ಮತ್ತಿರ ರೋಗಗಳು ನಮಗೆ ಗೊತ್ತಿರುವುದಿಲ್ಲ. ಉದಾಹರಣೆಗೆ ನಮಗೆ ಕೊರೋನಾ ಬಂತು, ಅಥವಾ ನಮಗೆ ಬೇರೆ ಯಾವುದಾದ್ರು ಇನ್ಫೆಕ್ಷನ್ ಬರ್ಬೋದು, ಕ್ರಿಮಿಕೀಟಾಣುಗಳಿಂದ ಬರ್ಬೋದು, ಈವನ್ ನಮಗೆ ಯಾವುದಾದ್ರು ಆಘಾತ ಆಗ್ಬೋದು. ಇದು ನಮಗೆ ಗೊತ್ತಿಲ್ಲದೆ ಬರುವಂಥದ್ದು, ಅದು ಒಂದು ವಿಧವಾದ ರೋಗ. ಎರಡನೇದು ನಮಗೆ ಗೊತ್ತಿದ್ದು ಬರುವಂಥ ರೋಗ. ನನಗೆ ಗೊತ್ತು, ನಾನು ಧೂಮಪಾನ ಮಾಡಿದರೆ ನನಗೆ ಶ್ವಾಸಕೋಶದ ಕ್ಯಾನ್ಸರ್ ಬರ್ತದೆ ಅಂತ, ಆದರೂ ಧೂಮಪಾನ ಮಾಡ್ತೀನಿ. ಇದು ಗೊತ್ತಿದ್ದು ಬರೆಸ್ಕೊಳ್ಳುವಂಥ ರೋಗ. ಇದಕ್ಕೆ ನಿಮಗೆ ಯಾವುದೇ ಥರ ಒಂದು ಕ್ಷಮೆ ಇರುವುದಿಲ್ಲ. ಗೊತ್ತಿದ್ದು ಬರೆಸ್ಕೊಳ್ಳುವಂಥ ರೋಗಕ್ಕೆ ಕ್ಷಮೆ ಇಲ್ಲ. ರೋಗ ಬಂದರೆ, ಗೊತ್ತಿದ್ದು ರೋಗ ಬಂದರೆ ಅದಕ್ಕೆ ಕ್ಷಮೆ ಇಲ್ಲ. ಗೊತ್ತಿಲ್ಲದೆ ರೋಗ ಬಂದರೆ ಅದು ನನ್ನ ಹಣೆ ಬರಹ. ಅದಕ್ಕೋಸ್ಕರ ಗೊತ್ತಿದ್ದುವೇ ನೀವು ತಪ್ಪನ್ನು ಮಾಡಬೇಡಿ. ಆರೋಗ್ಯವೇ ಸೌಭಾಗ್ಯ ಅನ್ನೋದು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನಿಮ್ಮ ಒಂದು ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ. ಯಾಕೆಂದರೆ ನಾನು ಕಳೆದ ಬಾರಿ ಹೇಳ್ದಂಗೆ, ಇವತ್ತು ನಾನು ರಾತ್ರಿ ಮಲಗಿದರೆ ಬೆಳಗ್ಗೆ
ಹೇಳದೇ ಇದ್ದರೆ ತೊಂದರೆ ಇಲ್ಲ. ಆದರೆ ಇವತ್ತು ನಾನು ಮಲಗಿ ನಾಳೆ ಬೆಳಗ್ಗೆ ICUನಲ್ಲಿ ಎದ್ದರೆ ಅದರ ಖರ್ಚು ನಿಮ್ಮ ಅನಿಸಿಕೆಗಿಂತ ದುಪ್ಪಟ್ಟಾಗಿರ್ತದೆ. ಅದನ್ನು ಜ್ಞಾಪಕಟ್ಕೊಳ್ಳಿ, ಮರೆಯಬೇಡಿ. ಕಾರ್ಯಕ್ರಮಕ್ಕೋಸ್ಕರ ಕಾಯ್ತಾರೆ. ಅಲ್ಲಿವರೆಗೂ ಇಲ್ಲಿಂದ ನಾನು ಹೊರಡ್ತೀನಿ.